ಎಲ್ಲರೂ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ನಾವು ಇವತ್ತು ನಮ್ಮ ಅಪ್ಪನ ಊರಿಗೆ ಹೋಗಿದ್ವಿ. ಅಲ್ಲಿ ಜಾತ್ರೆ ಇತ್ತು. ಸೊ ದೈತಮ್ಮ ಮತ್ತು ಧಾರಾಳಮ್ಮ ಜಾತ್ರೆ ಮಾಡ್ತೀವಿ. ಅಲ್ಲಿ ಫಸ್ಟ್ ನಾವು ಹೋಗಿ ದೇವಸ್ಥಾನಕ್ಕೆ ಕೈ ಮುಗಿದು ಪೂಜೆ ಎಲ್ಲ ಮಾಡಿಸಿ ಪ್ರಸಾದ ಎಲ್ಲ ತಗೊಂಡು ಅದಾದ ನಂತರ ಅಷ್ಟೊತ್ತಿಗೆ ದೇವ್ರನ್ನೆಲ್ಲ ಕರ್ಕೊಂಡು ಬರ್ತಾಯಿದ್ರು. ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸಿಡಿ ಹಾಯಿಸೋದು, ಕೊಂಡ ಹಾಯಿಸೋದು ಅಂತೆಲ್ಲ ಹೇಳ್ತಾರಲ್ಲ, ಅದನ್ನೆಲ್ಲ ನೀವು ನೋಡ್ಬೋದು ಈ ವ್ಲಾಗಲ್ಲಿ. ಪೂರ್ತಿ ನಮ್ಮ ಹಳ್ಳಿ ಸೊಗಡಿನ ಜಾತ್ರೆ ಹೇಗೆ ಮಾಡ್ತಾರೆ, ಕೊಂಡ ಹೇಗೆ ಹಾಯಿಸ್ತಾರೆ ಅನ್ನೋದನ್ನು ನೋಡ್ಬೋದು. ಅದಾದ ನಂತರ ನಾವು ಜಾತ್ರೆ ಆದಮೇಲೆ ಏನೇನು ಮಾಡಿದ್ವಿ ಅನ್ನೋದು ಈ ವ್ಲಾಗಲ್ಲಿ ನೀವು ನೋಡ್ತಾ ಹೋಗ್ಬೋದು. ತುಂಬ ಚೆನ್ನಾಗಿ ಫನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸಿಟಿಯಲ್ಲೇ ಇದ್ದವ್ರಿಗೆ ಇದು ಅಷ್ಟು ಗೊತ್ತಿರೋದಿಲ್ಲ, ಹಳ್ಳಿ ನೋಡದೇ ಇದ್ದವ್ರಿಗೆ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು. ದೇವ್ರನ್ನ ಈಗ ಮೆರವಣಿಗೆ ಮಾಡಿಕೊಂಡು ಈಗ ತಾನೇ ತೊಗೊಂಡು ಬಂದರು ದೇವಸ್ಥಾನದ ಹತ್ರಕ್ಕೆ. ಇನ್ನೇನು 5 ಮಿನಿಟ್ಸ್ನಲ್ಲಿ ಸಿಡಿ ಹಾಯ್ತಾರೆ, ಅಂದರೆ ಕೊಂಡ ಇದು ಮಾಡ್ತಾರೆ. ಕೊಂಡದೊಳಗಡೆ ಇಳಿದು ಅವರು ಮೈ ಮೇಲೆ ದೇವ್ರು ಬಂದಿರುತ್ತೆ, ಅವರು ಕಳಶನ ಎತ್ಕೊಂಡು ಸೀದಾ ಕೊಂಡದಿಂದ ನಡ್ಕೊಂಡು ಹೋಗ್ತಾರೆ. ಅದ್ರ ಮೇಲ್ಗಡೆ ಅದ್ರ ಮೇಲೆ ಒಂದು ಸೀರೆ ಹಾಕಿರ್ತಾರೆ ಅಷ್ಟೇ. ಅದು ದೇವದ್ ಮಾಡಿಬಿಟ್ಟು ಒಂದು ಸೀರೆ ಹಾಕಿರ್ತಾರೆ, ಕೆಂಡ ಪೂರ್ತಿ ಇರುತ್ತೆ. ಅದ್ರ ಮೇಲೆ ಒಂದು ಸೀರೆ ಮೇಲ್ಗಡೆ ನೀಟಾಗಿ ನಡ್ಕೊಂಡು ಬರ್ತಾರೆ, ದೇವರನ್ನು ಹೊತ್ಕೊಂಡು. ಅವ್ರ ಮೈ ಮೇಲೆ ನಿಜ ದೇವ್ರು ಇರುತ್ತೆ ಅಂತ ಹೇಳ್ತಾರೆ. ಸೊ ಅವಾಗಿಂದ ನಡೆದು ಬಂದಿದ್ದ ಪದ್ಧತಿ, ನಂಬಿಕೆ. ಸೊ ಎಲ್ಲರೂ ಆಚರಿಸ್ತೀವಿ. ಹಾಗೆ ಎಲ್ಲ ತುಂಬಾ ಜಾತ್ರೆ ವೈಬ್ಸು ಎಲ್ಲ ಇತ್ತು, ತುಂಬಾ ಚೆನ್ನಾಗಿತ್ತು. ತುಂಬ ವರ್ಷಗಳಾದ ನಂತರ ಹೋಗಿದ್ದು ನಾವಂತೂ ಅಲ್ಲಿಗೆ. ನೋಡಿದ್ರಲ್ಲ ದೇವರು ಹೇಗೆ ಕೊಂಡ ಹಾಯಿಸೋದು ನಮ್ಮ ಕಡೆ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಧಾರಾಳಮ್ಮ ಜಾತ್ರೆ ಅಂತ ನಾವು ಕರಿತೀವಿ ಈ ಜಾತ್ರೆಗೆ. ಸೊ ಇದನ್ನೆಲ್ಲ ಅದಾದಮೇಲೆ ಕೊಂಡಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಹರಳನ್ನು ತೆಗೆದು ನಿವಾರಿಸ್ಬಿಟ್ಟು ಹಾಕ್ತೀವಿ. ನಮಗೇನಾದರೂ ಕಷ್ಟ ಆಗಿದ್ದರೆ, ಏನಾದರೂ ಆರೋಗ್ಯದ ಸಮಸ್ಯೆ ಆಗಿದೆ, ಹರಳು ಕಟ್ಟಿದರೆ ದೇಹದಲ್ಲಿ, ಆ ಥರದ್ದು ಏನಾದರೂ ಇದ್ದರೆ ನಾವು ದೇವ್ರ ಹತ್ರ ಬೇಡ್ಕೊಂಡು, ನಮ್ಮ ಮನೆ ದೇವ್ರಿಗೆ ಬೇಡ್ಕೊಂಡ್ಬಿಟ್ಟು, ಧಾರಾಳಮ್ಮಂಗೆ ದೈತಮ್ಮಂಗೆಲ್ಲ ಬೇಡ್ಕೊಂಡು ನಿವಾರಿಸ್ಬಿಟ್ಟು ಮುಖದಿಂದ ತೆಗೆದು ಇದಕ್ಕೆ ಹಾಕ್ತೀವಿ ಕೊಂಡಕ್ಕೆ. ಅದಾದಮೇಲೆ ಪೂಜೆ ಆದಮೇಲೆ ಎಲ್ಲ ಜಾತ್ರೆಯಲ್ಲೆಲ್ಲ ಏನೇನಿದೆ ಅಂತ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿಕೊಂಡು ಈಗ ಮನೆಗೆಲ್ಲ ಹೊರಡೋಣ ಅನ್ನೋಷ್ಟೊತ್ತಿಗೆ ಪ್ರಸಾದ ಎಲ್ಲ ಇದೆ, ಪ್ರಸಾದ ತಿಂದ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ. ಟೊಮೆಟೊ ಬಾತು ಮತ್ತು ಕೇಸರಿ ಬಾತೆಲ್ಲ ಮಾಡಿಸಿದ್ವಿ. ಎಲ್ಲರೂ ಒಂದೊಂದು ರೌಂಡ್ ಸ್ವಲ್ಪ ಪ್ರಸಾದ ತಿಂದ್ಕೊಂಡು ವಾಟರ್ ಬಾಟಲ್ ಕೂಡ ಪ್ರೊವೈಡ್ ಮಾಡಿದರು. ತುಂಬಾ ಚೆನ್ನಾಗಿತ್ತು. ನಾವು ಚಿಕ್ಕ ವಯಸ್ಸಲ್ಲಿ ಬರ್ತಿದ್ದಕ್ಕೂ ಈಗ ಬರೋದಕ್ಕೂ ಜಾತ್ರೆಗೆ ತುಂಬ ವರ್ಷ ಗ್ಯಾಪ್ ಆದಮೇಲೆ ಬಂದಿದ್ದು. ನನ್ನ ಮಗ ಹುಟ್ಟಿದ್ಮೇಲೆ ಆಲ್ಮೋಸ್ಟ್ ಒಂದು 10 ಇಯರ್ಸ್ ಆದಮೇಲೆ ನಾನು ಬಂದಿದ್ದೀನಿ ಅಂತ ಹೇಳ್ಬೋದು ಜಾತ್ರೆಗೆ. ತುಂಬಾ ಚೆನ್ನಾಗಿತ್ತು. ಹಾಯ್
ಹಾಯ್ ಮಾಡಿ ಎಲ್ಲರೂ. ಹಾಯ್ ಮಾಡು ಚಾರ್ವಿಕ್. ಆ ಕಡೆ ಬಾ, ಈ ಕಡೆ ಬಾ. ಅಲ್ಲಿ ನೋಡು, ಅಲ್ಲಿ ಈ ಕಡೆ ಹಿಂದೆಗಡೆ ನೀನು ಗಾಡಿಗಳು ನೋಡ್ತಾವನೆ ಅವನು. ದೇವಸ್ಥಾನದ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಈಗ ಹೊಟ್ಟೆ ಕಾರ್ಯಕ್ರಮಕ್ಕೆ ಮನೆಗೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಇಲ್ಲಂತೂ ತುಂಬಾ ಚೆನ್ನಾಗಿದೆ ನೇಚರ್ ಮಾತ್ರ. ನಮ್ಮೂರಲ್ಲಿ ತುಂಬ ಎಲ್ಲೋದ್ರೂ ಬೆಟ್ಟ ಆ ಥರದ್ದು, ಹಾಗೆ ಆನೆ ಮತ್ತು ಹುಲಿ ಆ ಥರದ್ದೆಲ್ಲನೂ ಬರ್ತಾ ಇರುತ್ತೆ. ಏನೇ ಸ್ಪೆಷಲ್ ಮಾಡಿದ್ದೀರಾ? ಬೋಟಿ ಗೊಜ್ಜ. ಬೋಟಿಯಲ್ಲಿ ಕೆಳಗಡೆ ಇದೆಯಾ? ಹಾಂ, ನಿಂದು ಕರಿತೀನಪ್ಪ. ಏನಿದು ಮಟನಾ? ಮಟನ್ ಘಮ ಘಮ ಅಂತಿದೆ. ಅದು ಫ್ರೈ. ಮೊಟ್ಟೆ ಮೊಟ್ಟೆ, ರೈಸು, ಫ್ರೈ ಫ್ರೈ. ಮಶ್ರೂಮ್. ನನ್ನ ಮಗ ಏನೋ ಮಾಡ್ತಾನೆ. ಇವರು ಏನು ಮಾಡ್ತಿದ್ದೀರಾ ನೀವು? ಕಡಲೆಕಾಳು ಹಾಕ್ತಿದ್ದೀರಾ? ಏನು ಮಾಡ್ತಿದ್ದೀರಾ? ಏನು ಮಾಡ್ತಿದ್ದೀರಾ ನೀವು? ಏನು ಅಡುಗೆ? ಮಶ್ರೂಮ್ ಸೌತೆಕಾಯಿ ತೊಳಿತಾ ಕೊಳೆ. ಅಲ್ಲಿ ಕುತ್ಕೋಬೇಕಂತೆ. ಹಾಗೆ ನಮ್ಮ ಅಣ್ಣನ ಹೆಂಡತಿ ಮತ್ತು ನಮ್ಮ ಅಕ್ಕ ಎಲ್ಲ ಸೇರಿ ಸ್ವಲ್ಪ ಎಲ್ಲ ಐಟಮ್ಸ್ ಎಲ್ಲ ಆಲ್ರೆಡಿ ಅಡುಗೆ ಎಲ್ಲ ಮಾಡಿದರು. ಸೊ ನಮ್ಮಮ್ಮ ನಾನ್ ವೆಜ್ ತಿಂದಿರೋದ್ರಿಂದ ನಾನು ಅವರಿಗೆ ಮಶ್ರೂಮ್ ಬಿರಿಯಾನಿ ಮತ್ತು ಸ್ವಲ್ಪ ಮಶ್ರೂಮ್ ಕಬಾಬ್ ಮಾಡಿದ್ದೆ ಅಷ್ಟೇ. ನನ್ನ ಮಗನೂ ತುಂಬ ಎಂಜಾಯ್ ಮಾಡ್ತಿದ್ದ. ಅಲ್ಲಿ ಆ ಮನೆಯಿಂದ ಈ ಮನೆಗೆ ಒಂದು 2-3 ಮನೆ ಇದೆ ನಮ್ಮದು. ಆ ಮನೆಯಿಂದ ಈ ಮನೆಗೆ, ಈ ಮನೆಯಿಂದ ಆ ಮನೆಗೆಲ್ಲ ಎಲ್ಲ ಊಟ ಆದಮೇಲೆ ಹಿಂಗೆ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಕುತ್ಕೊಂಡು ಮಾತಾಡ್ಕೊಂಡು ಕಷ್ಟ ಸುಖ ಎಲ್ಲ ಮಾತಾಡಿಕೊಂಡು ಮನೆಗೆ ಹೊರಟ್ವಿ. ಸೊ ಇದಾಗಿತ್ತು ನಮ್ಮೂರಿನ ಜಾತ್ರೆ. ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.